ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್ಗೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆನಾ ಇದನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸಿಕೊಡ್ತಾನೆ. ಅದೇ ರೀತಿ ನಿಮ್ಮ ಖಾತೆಗಳಿಗೆ ಬರೋಬ್ಬರಿ 6,000 ರೂಪಾಯಿ ಹಣ ಬಿಡುಗಡೆ. ಸೊ ಇದ್ರ ಬಗ್ಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಕೂಡ ಇದೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ರೀಚ್ ಆಗಿದೆ ಅಂತಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಈ ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ಕೂಡ ನೋಡಿ. ಹೇಳುವಂತಹ ಮಾಹಿತಿ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಆಮೇಲೆ ನೀವೇ ಥ್ಯಾಂಕ್ಸ್ ಅಂತ ಕಮೆಂಟ್ ಮಾಡ್ತೀರಾ. ಓಕೆ, ಬಂದಿರುವಂತಹ ಮಾಹಿತಿನ ತಿಳ್ಕೊಳ್ಳೋಣ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಇವಾಗ ನಿಮ್ಮ ಖಾತೆಗಳಿಗೆ ಸುಮಾರು 2-3 ತಿಂಗಳುಗಳಾಯಿತು ಹಣ ಬಂದಿಲ್ಲ. ಆದ್ರೆ ಇವತ್ತಿಗೆ ನಿಮಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಹೊರಬಿದ್ದಿದೆ. ಹಾಗೆ ಡಿಪಾರ್ಟ್ಮೆಂಟ್ ಅಂತಂದ್ರೆ ಗೃಹಲಕ್ಷ್ಮಿಯ ಒಂದು ಮಂಡಳಿಯ ಕಡೆಯಿಂದನೂ ಕೂಡ ನಿಮಗೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಕೂಡ ಇದಾವೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ 4ರಿಂದ 5 ಅಪ್ಡೇಟ್ ಗಳನ್ನ ತಿಳಿಸಿಕೊಡ್ತೇನೆ. ಆದ ನಂತರ ಮತ್ತೊಂದು ಅಪ್ಡೇಟ್, ಹೀಗೆ ನಿಮಗೆ ಸೀರಿಯಲ್ ವೈಸ್ ಅಪ್ಡೇಟ್ ಗಳು ಸಿಗ್ತಾ ಹೋಗ್ತವೆ. ಆ ಒಂದು ಕಾರಣದಿಂದ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಬೇಕು ಸ್ನೇಹಿತರೆ. ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಯಾಕಂತ ನಾನು ನಿಮಗೆ ಹೇಳೋದಾದ್ರೆ, ನೋಡಿ, ನಾವು ಕೂಡ ತುಂಬಾನೇ ರಿಸರ್ಚ್ ಮಾಡಿಬಿಟ್ಟು ವಿಡಿಯೋನ ಮಾಡ್ತೇವೆ. ಆದ್ರೆ ನೀವು ಕೂಡ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಅನ್ಕೊಂಡ್ಬಿಟ್ಟು ವಿಡಿಯೋನ ನೋಡ್ತೀರಾ. ಆದ್ರೆ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ಇಲ್ಲಿ ಎಲ್ಲವೂ ಕೂಡ ವೇಸ್ಟ್ ಆಗುತ್ತೆ. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅದು ಅರ್ಥ ಆಗೋದಿಲ್ಲ. ಮತ್ತೆ ಹಾಗಾಗಿ ನಾನು ನಿಮಗೆ ಹೇಳ್ತೇನೆ. ಓಕೆ, ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಾಗೂ ಈ ಒಂದು ರಾಜ್ಯ ಸರ್ಕಾರದ ಯೋಜನೆ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳು, ಇನ್ನೂ ಅನೇಕ ರೀತಿಯ ಸರ್ಕಾರದ ಯೋಜನೆಗಳ ಬಗ್ಗೆ ನಾವು ನಿಮಗೆ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದಾವೆ. ಆ ಒಂದು ಉದ್ದೇಶದಿಂದ ನೋಡಿ, ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಹಾಗೆ ನೀವೇನಾದ್ರೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಒಂದು ನಮ್ಮ ಚಾನಲ್ಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹೌದು, ನೋಡಿ, ಇವಾಗ ಸುಮಾರು 1 ತಿಂಗಳಾಯಿತು ನಾನು ಯಾವುದೇ ರೀತಿ ಸರಿಯಾಗಿ ರೆಗ್ಯುಲರ್ ಆಗಿ ವಿಡಿಯೋ ಮಾಡಿದ್ದಿಲ್ಲ. ಆದ್ರೆ ಇನ್ಮೇಲೆ ನಾನು ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋಸ್ನ ಮಾಡಿ ಡೈಲಿ ಅಪ್ಡೇಟ್ ಸ್ಟೇ ಕನೆಕ್ಟೆಡ್ ಆಗಿ ನಿಮ್ಮ ಜೊತೆ ಇರ್ತೇನೆ. ಇದು ನಮ್ಮ ಚಾನಲ್ ಅಲ್ಲ, ಇದು ನಮ್ಮೆಲ್ಲರ ಚಾನಲ್, ಇದು ನಿಮ್ಮ ಚಾನಲ್ ಆಗಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಕೆಳಗಡೆ ಕಾಣುವಂತಹ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ತಪ್ಪದೆ ನೀವು ಶೇರ್ ಕೂಡ ಮಾಡಬಹುದು. ಯಾರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹಲವಾರು ಡೌಟ್ಗಳು ಇರ್ತಾವಲ್ಲ ಅಂತವರಿಗೆ ಹೀಗೆ ಅಪ್ಡೇಟ್ ಅಲರ್ಟ್ ಅಂತ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ನೋಡಿ ನಿಮ್ಮ ಒಂದು ಗೃಹಲಕ್ಷ್ಮಿ ಡೌಟ್ಗಳು ಸಾಲ್ವ್ ಆಗ್ತವೆ ಅಂತ ಅವ್ರಿಗೆ ನೀವು ತಿಳಿಸಬಹುದು. ಹಾಗೆ ನೋಡಿ, ನನ್ನೊಂದು ಕೊನೆಯ ಒಂದು ಚಿಕ್ಕ ರಿಕ್ವೆಸ್ಟ್ ಇದು. ಹೌದು, ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ತಪ್ಪದೆ ಇದನ್ನ ಮಾಡಿ. ಏನಂತಂದ್ರೆ ಒಂದೇ ಒಂದು ಲೈಕ್ ಅನ್ನ ಮಾಡಿ. ಹೌದು ಸ್ನೇಹಿತರೆ, ನೋಡಿ, ನೀವು ಒಂದು ಲೈಕ್ ಮಾಡೋದ್ರಿಂದ ಜಸ್ಟ್ ನಿಮ್ಗೆ ಅದು ಒಂದು ಲೈಕ್, ಬಟ್ ನಮಗೆ ಅದೊಂದು ಮೋಟಿವೇಶನಲ್, ನಮ್ಮ ವಿಡಿಯೋನ ಇಷ್ಟು ಜನ ಆದರೂ ಇಷ್ಟಪಡ್ತಾ ಇದಾರಲ್ಲ ಅಂತ ಒಂದು ಮೋಟಿವೇಶನ್ ಸಿಗುತ್ತೆ. ಆ ಒಂದು ಉದ್ದೇಶದಿಂದ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದೇ ಒಂದು ಲೈಕ್ ಅನ್ನ ಮಾಡಿ. ಓಕೆ, ಬನ್ನಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 16, 17, 18 ಮತ್ತೆ ಇನ್ಮೇಲೆ ಬರುವಂತಹ ಕಂತುಗಳಿಗೆ ಇಲ್ಲಿ ಬಿಡುಗಡೆ ಆಗಿದೆನಾ, ಸೊ ಇದನ್ನ ಯಾವ ರೀತಿ ಚೆಕ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸಿಕೊಡೋದಾದ್ರೆ, ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಇದುವರೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ 15 ಕಂತಿನ ಹಣ ಅಂತಂದ್ರೆ ಸುಮಾರು 30,000 ರೂಪಾಯಿ ಹಣವನ್ನ ಈ ಒಂದು ಯೋಜನೆಯ ಮೂಲಕ ಮಹಿಳೆಯರು ಪಡೆದುಕೊಂಡಿದ್ದಾರೆ. ಆದ್ದರಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ಪಡೆದಿದ್ದು, ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವೇನೆಂದ್ರೆ ಮಹಿಳೆಯರಿಗೆ ಆರ್ಥಿಕವಾಗಿ ಒಂದು ಸ್ವಾವಲಂಬನೆಯನ್ನು ಮಾಡುವುದು ಹಾಗೂ ಆರ್ಥಿಕವಾಗಿ ಸದೃಢರಾಗಲು ಮಾಡಲು ಈ ಒಂದು ಯೋಜನೆ ಜಾರಿಗೆ ತರಲಾಗಿದೆ. ಸೊ ಇದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಒಂದು ಯೋಜನೆ ಇದಾಗಿರುತ್ತೆ. ಮತ್ತೆ ಈ ಒಂದು ಅರ್ಜಿ ಸಲ್ಲಿಸಿದಂತಹ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ವರ್ಗಾವಣೆ ಆಗ್ತಾ ಇರುತ್ತೆ. ಇದು ಕೂಡ ನಿಮಗೆ ಗೊತ್ತು. ಸೊ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನಿಮಗೆ ಗೊತ್ತಿದ್ರೂ ಕೂಡ ನಾನು ನಿಮಗೆ ಗೊತ್ತ ಇರದಂತಹ ಒಂದು ಇನ್ಫಾರ್ಮೇಶನ್ಗಳನ್ನ ನಾನು ನಿಮಗೆ ಇದರಲ್ಲಿ ತಿಳಿಸ್ತೇನೆ. ನೋಡಿ, ಈ ಒಂದು ಯಾವ ಜಿಲ್ಲೆಯ ಮಹಿಳೆಯರಿಗೆ ಇದಾಗಲೇ ಹಣವನ್ನು ಪಡೆದುಕೊಂಡಿದ್ದಾರೆ, ಯಾವ ರೀತಿ ನಾವು ಇದನ್ನು ಚೆಕ್ ಮಾಡಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ, ನನಗೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಸ್ವಲ್ಪ ನನಗೆ ಕಾಮೆಂಟ್ ಬಂದಿದ್ವಿ ಅಂತಂದರೆ, ಸರ್ 2,000 ಅಮೌಂಟ್ ಕ್ರೆಡಿಟೆಡ್ ರಿಸೀವ್ಡ್ ಅಂತ ಸ್ವಲ್ಪ ಜನ ಕಾಮೆಂಟ್ ಮಾಡಿದ್ರು. ನನಗೂ ಕೂಡ ಶಾಕ್ ಆಯಿತು. ಅಲ್ಲ ಗುರು, ಹಣ ಕ್ರೆಡಿಟ್ ಆಗ್ತಾ ಇರಲಿಲ್ಲ, ಆದರೆ ಇವ್ರು ಯಾಕೆ ಈ ರೀತಿ ಮೆಸೇಜ್ ಅಂದರೆ ಒಂದು ಕಾಮೆಂಟನ್ನು ಮಾಡಿದ್ರು ಅಂತ. ಸೊ ನಾನು ಎಲ್ಲ ಕಾಮೆಂಟ್ಗಳನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಸೊ ನನಗೆ ಅವಾಗ ಅನಿಸಿದ್ದು, ಹೌದು, ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತಾ ಇದ್ದಾರೆ ಅಂತ. ಹಾಗಾಗಿ ಈ ಒಂದು ರಿಸರ್ಚ್ ಅಂದ್ರೆ ನಮ್ಮ ಒಂದು ಸ್ಟಡಿ ಪ್ರಕಾರ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತಾ ಇದ್ದಾರೆ. ಆದರೆ ಇದು ಎಲ್ಲೆಲ್ಲರಿಗೆ ಒಬ್ಬೊಬ್ಬರಿಗೆ ಬರ್ತಾ ಇದೆ. ಆದರೆ ಯಾವ ಒಂದು ಕಂತಿನ ಹಣ ಇದು ಅಂತ ನೋಡಿದ್ರೆ ಇದೊಂದು 16ನೇ ಕಂತಿನ ಹಣ ಆಗಿದೆ. ಕೇವಲ 2,000 ರೂಪಾಯಿ ಹಣ ಮಾತ್ರನೇ ಹಾಕ್ತಾ ಇರುವಂತದ್ದು. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ 17ನೇ ಕಂತಿನ ಹಣ ಬರಬೇಕು. ಇವಾಗ ಈ ತಿಂಗಳಿನ ಹಣ ಅಂದ್ರೆ 18ನೇ ಕಂತಿನ ಹಣ ಬರಬೇಕು. ಸೊ ಈ ಒಂದು ಕಂತುಗಳ ಹಣವನ್ನು ಇನ್ನೂ ಹಾಕಿಲ್ಲ, ಕೇವಲ 2,000 ರೂಪಾಯಿ ಮಾತ್ರ ಹಣವನ್ನು ಹಾಕ್ತಾ ಇದಾರಲ್ಲ. ಸೊ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ತಿಳಿಸಿಕೊಡ್ತೇನೆ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ರೂಲ್ಸ್ ಇದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಏನ್ ರೂಲ್ಸ್ ಅಂತಂದ್ರೆ, ನೀವು ಪ್ರತಿ ತಿಂಗಳು ಕೂಡ ಹಣವನ್ನ ರೆಗ್ಯುಲರ್ ಆಗಿ ಪಡಿತಾ ಇರ್ತೀರಾ. ಆದ್ರೆ ನಿಮಗೆ ಆ ತಿಂಗಳಿನ ಹಣ ಮಿಸ್ ಆಗಿಬಿಟ್ಟಿರುತ್ತೆ. ಸೊ ಇದು ಏನು ಪ್ರಾಬ್ಲಮ್ ಇರೋದಿಲ್ಲ. ಹಾಗೆ ಓಕೆ, ಏನೋ 1 ತಿಂಗಳು ಹಣ ಮಿಸ್ ಆಗಲ್ಲ ಅಂತ ಅನ್ಕೋತೀರಾ. ಮತ್ತೆ ನೆಕ್ಸ್ಟ್ ಅಂದ್ರೆ ಮುಂದಿನ ತಿಂಗಳಿನ ಹಣ ಕೂಡ ಮಿಸ್ ಆಗಿಬಿಟ್ಟಿರುತ್ತೆ. ಓಕೆ, 2 ತಿಂಗಳಿನ ಹಣ ಮಿಸ್ ಆಗಿರುತ್ತೆ ಅಂತ ಕೂಡ ಅನ್ಕೊಳ್ತೀರಾ. ಇವಾಗ 3 ತಿಂಗಳಿನ ಹಣಗಳು ಮಿಸ್ ಆದರೂ ಕೂಡ ನೀವು ಏನೂ ಕೂಡ ಪ್ರಾಬ್ಲಮ್ ತಗೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದ್ರೆ ಇದೊಂದು ರೂಲ್ಸ್ ಇರುತ್ತೆ, 3 ತಿಂಗಳಿನ ಹಣವನ್ನ ಒಂದೇ ಬಾರಿಗೆ ಜಮೆ ಮಾಡಲಾಗುತ್ತೆ ಅಂತಂದ್ರೆ. ಹಾಗಾದ್ರೆ ಇವಾಗ 2,000 ರೂಪಾಯಿ ಹಣ
ಮಾತ್ರನೇ ಮಹಿಳೆಯರ ಖಾತೆಗಳಿಗೆ ಬರ್ತಾ ಇದೆ ಅಂತಲ್ಲ ನೀವು ಅನ್ಬೋದು. ಹೌದು, ಕೇವಲ 2,000 ರೂಪಾಯಿ ಹಣ ಮಾತ್ರ ಬರ್ತಾ ಇದೆ. ಆದರೆ ಒಂದೇ ದಿನ ಒಟ್ಟಿಗೆ 6,000 ರೂಪಾಯಿ ಹಣ ಕ್ರೆಡಿಟ್ ಆಗೋದಿಲ್ಲ. ನೋಡಿ, ಬೆಳಿಗ್ಗೆ 2,000 ರೂಪಾಯಿ ಹಣ ಜಮೆ ಆಗಿದೆ ಅಂತ ಮೆಸೇಜ್ ಬಂದ್ರೆ ಮತ್ತೆ ರಾತ್ರಿ 2,000 ರೂಪಾಯಿ ಹಣ ಜಮೆ ಆಗಿದೆ ಅಂತ ಮೆಸೇಜ್ ಬರ್ಬೋದು, ಅಥವಾ ನಾಳೆ ಬರ್ಬೋದು, ಅಥವಾ 2 ಡೇಸ್ ಬಿಟ್ಟು ಬರ್ಬೋದು. ಟೋಟಲ್ ಆಗಿ ನಿಮಗೆ ಒಂದು ವಾರದಲ್ಲಿ ನಿಮಗೆ ಈ 3 ಕಂತುಗಳ ಹಣವನ್ನು ಒಮ್ಮೆ ಅಂದ್ರೆ ಒಟ್ಟಿಗೆ ಹಾಕುವಂತಹ ಒಂದು ಸಾಧ್ಯತೆ ಅನ್ನೋದಾದ್ರೆ ಈ ಗೃಹಲಕ್ಷ್ಮಿಯಲ್ಲಿ ಇರುತ್ತೆ. ಸೊ ಹಿಂದೆಲ್ಲ ಈ ರೀತಿ ಆಗಿದೆ, ಹಾಗಾಗಿ ನಾನು ನಿಮಗೆ ಹೇಳಿದ್ದು ಅಷ್ಟೇ. ಓಕೆ, ಇವಾಗ ಯಾವ ರೀತಿ ಇದನ್ನ ಚೆಕ್ ಮಾಡೋದು ಅಂತ ನೀವು ತಿಳ್ಕೊಳ್ಬಹುದು. ನೋಡಿ ಸ್ನೇಹಿತರೆ, ನಾನು ಅದಕ್ಕೆ ಹೇಳೋದು ನಿಮಗೆ ಕೊನೆವರೆಗೂ ನೋಡಿ, ನಿಮಗೆ ಎಷ್ಟೊಂದೆಲ್ಲ ಅಪ್ಡೇಟ್ಗಳು ಸಿಗ್ತವೆ ಅಂತ. ಸೊ ಇವಾಗ ಎಷ್ಟೋ ಜನರಿಗೆ ಇರದಂತಹ ಅಪ್ಡೇಟ್ಗಳು ಸಿಕ್ಕಿದಾವೆ. ಸೊ ಅದಕ್ಕೋಸ್ಕರ ಒಂದೇ ಒಂದು ಲೈಕ್ ಅನ್ನು ಮಾಡಿ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಏನಪ್ಪಾ ಅಂತಂದ್ರೆ, ಇವಾಗ ನೀವೇನಾದ್ರೂ ಈ ಗೃಹಲಕ್ಷ್ಮಿ ಹಣ ಏನೇ ಸಮಸ್ಯೆಗಳಿದ್ರು ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನ ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದ್ರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ. ಯಾವಾಗ ಬರುತ್ತೆ ಅಂತ ಚೆಕ್ ಮಾಡಬೇಕಾ, ಮತ್ತೆ ಹಣವನ್ನು ಯಾವ ರೀತಿ ನಾವು ಪಡ್ಕೊಳ್ಬೇಕಾ, ಯಾರ ಬಳಿ ಹೋಗಿ ನಾವು ಕೇಳಬೇಕಾ. ಸೊ ಈ ರೀತಿ ಒಂದು ಡೌಟ್ಗಳು ನಿಮ್ಮ ತಲೆಯಲ್ಲಿ ಇರ್ತವೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಒಂದು 16ನೇ ಕಂತಿನ ಹಣ ಅಥವಾ 17ನೇ ಕಂತಿನ ಹಣ ಅಥವಾ ಯಾವುದೇ ಒಂದು ಕಂತಿನ ಹಣ ಜಮೆ ಆಗಿದೆಯಾ ಅಥವಾ ಇಲ್ಲ ಎಂಬುದನ್ನು ಚೆಕ್ ಮಾಡಲು ನೀವು ಏನು ಮಾಡಬೇಕು ಅಂತಂದ್ರೆ, ಒಂದು DBT ಕರ್ನಾಟಕ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ. ಅದು ನಿಮ್ಮ ಪ್ಲೇಸ್ಟೋರ್ನಲ್ಲಿ ಇರುತ್ತೆ, ಅಥವಾ ನಿಮ್ಮ ಗೂಗಲ್ನಲ್ಲಿ ಹೋಗಿ DBT ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಮ್ಗೆ ಕೇಳುತ್ತೆ, ಅಲ್ಲ ಅಲ್ಲಿ ಕೊಡಿ. ಸೊ ಕೊಡೋದ್ರಿಂದ ಏನು ಕೂಡ ಪ್ರಾಬ್ಲಮ್ ಇರೋದಿಲ್ಲ, ಯಾಕಂತಂದ್ರೆ ಇದೊಂದು ಗವರ್ನಮೆಂಟ್ ಒಂದು ಅಪ್ಲಿಕೇಶನ್ ಆಗಿದೆ. ಸೊ ನಿಮ್ಮ ಡೀಟೇಲ್ಸ್ ಆಲ್ರೆಡಿ ಅವ್ರ ಬಳಿ ಇರುತ್ತೆ. ಆದ್ರೂ ಒಂದು ರೆಫರೆನ್ಸ್ಗೋಸ್ಕರ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನು ಕೇಳುತ್ತೆ, ಕೊಡಿ. ನಂತರ ಒಂದು OTP ಬರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ. ಅದನ್ನ ಎಂಟರ್ ಮಾಡಿಬಿಟ್ಟು ಅಲ್ಲಿ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಮತ್ತೆ ನೀವು ಯಾವುದಾದ್ರೂ ಗೌರ್ಮೆಂಟ್ ಕಡೆಯಿಂದ ಹಣ ಪಡಿತಾ ಇದ್ರೆ ಆ ಒಂದು ಯೋಜನೆಯೂ ಕೂಡ ಅಲ್ಲಿ ಸೇರಿರುತ್ತೆ. ಅಲ್ಲಿ ನೀವು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ಒಂದು ಹಣ ಬಂದಿದೆ, ಯಾವ ಒಂದು ಹಣ ಬಂದಿಲ್ಲ ಅಂತ ಮಾತ್ರ ನೀವು ನೋಡಬಹುದು. ಮತ್ತೆ ಇನ್ನು ಕೆಲವೊಂದಿಷ್ಟು ಜನರು ಕೇಳ್ತಾ ಇದ್ರು. ಸೊ ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಏನಂತ ಕೇಳ್ತಾ ಇದ್ರಿ ಅಂತಂದ್ರೆ, ಸರ್ ಹಣ ಯಾವಾಗ ಬರುತ್ತೆ ಅಂತ ಯಾವ ರೀತಿ ಚೆಕ್ ಮಾಡ್ಬೇಕು, ನಾವು ಹಣ ನಾಳೆ ಬರುತ್ತೆ ಅಂತ ಯಾವ ರೀತಿ ಚೆಕ್ ಮಾಡಬೇಕು, ನಾಳೆ ಬರ್ತಾ ಇದ್ರೆ ಅದು ನಮಗೆ ಮುಂಚೆನೇ ಗೊತ್ತಾಗಬೇಕು ಯಾವ ರೀತಿ ಅಂತ ಕೇಳ್ತಾ ಇದ್ರಿ. ನೋಡಿ, ಇದ್ರ ಬಗ್ಗೆ ಇದುವರೆಗೂ ಕೂಡ ನೋಡಿ, ಗೃಹಲಕ್ಷ್ಮಿ ಸ್ಟಾರ್ಟ್ ಆಗಿ ಸುಮಾರು 1 ವರ್ಷದ ಮೇಲ್ಪಟ್ಟಾಯಿತು. ಆದ್ರೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿ ಈ ರೀತಿಯ ಒಂದು ಮಾಹಿತಿಗಳು ಇಲ್ಲ. ಯಾಕಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವೊಂದು ಬಾರಿಗೆ ಅಪ್ಡೇಟ್ ಮಾಡ್ತಾರೆ ಯಾವಾಗ ಬರುತ್ತೆ ಅಂತ, ಕೆಲವೊಂದು ಬಾರಿಗೆ ತಿಳಿಸೋದಿಲ್ಲ ಈ ಹಣ ಯಾವಾಗ ಬರುತ್ತೆ ಅಂತ. ಸೊ ನಾವು ನಮ್ಮ ಸ್ಟಡಿ ಪ್ರಕಾರ ಹೇಳ್ತೇವೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸೊ ಇದೇನು ನಿಮ್ಮ ಖಾತೆಗಳಿಗೆ 3 ತಿಂಗಳಿನ ಹಣ ಅಂತಂದ್ರೆ 6,000 ರೂಪಾಯಿ ಹಣ ಒಂದೇ ಬಾರಿಗೆ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಿ ಅಂತ ನಾನು ನಿಮಗೆ ಹೇಳಬಲ್ಲೆ. ನೋಡಿ, ಯಾವುದೇ ರೀತಿ ಈ ಯೋಜನೆ ಸ್ಟಾಫ್ ಆಯಿತು, ಹಣ ಬರೋದಿಲ್ಲ, ಆ ರೀತಿ ಈ ರೀತಿ ಹಲವಾರು ಜನ ಮಾತನಾಡ್ತಾ ಇರ್ತಾರೆ. ಆದರೆ ಡೋಂಟ್ ವರಿ, ಏನು ಕೂಡ ಕಿವಿ ಕೊಡಬೇಡಿ. ನಿಮ್ಮ ಖಾತೆಗಳಿಗೆ ಏನು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಬರಬೇಕಾಗಿತ್ತಲ್ವಾ, ಅದು ಸುಮಾರು 6,000 ರೂಪಾಯಿ ಹಣದವರೆಗೂ ಕೂಡ ನಿಮಗೆ ಯಾವ ಒಂದು ಕಂತಿನ ಹಣ ಬಂದಿಲ್ಲವಲ್ಲ, ಅಂತಹ ಒಂದು ಕಂತುಗಳು ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗ್ತಾ ಇದೆ ಸ್ನೇಹಿತರೆ. ಸೊ ಈ ವಿಡಿಯೋನ ಕೊನೆಯವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಸೊ ಇನ್ನೊಂದು ಚಿಕ್ಕ ಅಪ್ಡೇಟ್ ಇದೆ, ಇದೊಂದು ಕೊನೆಯ ಅಪ್ಡೇಟ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಏನಪ್ಪಾ ಅಂತಂದ್ರೆ, ಇವಾಗ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣ ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಷ್ಟೇ ಬರುತ್ತೆ, ಇನ್ನು ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯ 2 ಹಣನೂ ಕೂಡ ಬರುತ್ತೆ. ಹಾಗಾದ್ರೆ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಯಾವ ಒಂದು ಕೊನೆಯದಾಗಿ ಹಣ ಬಂತು, ಯಾವ ಒಂದು ಕಂತು ಇನ್ನು ನಮಗೆ ಬರಬೇಕು ಅಂತ ನೋಡಿದ್ರೆ ಸ್ನೇಹಿತರೆ, ಅದು ಕೂಡ ಸೇಮ್ ಪ್ರಾಬ್ಲಮ್. ಇಲ್ಲಿ ಗೃಹಲಕ್ಷ್ಮಿ ಹಣ ಯಾವ ರೀತಿ ನಿಮಗೆ ಆಗಿದೆಯಲ್ಲ, ಅದೇ ರೀತಿ ಈ ಅನ್ನಭಾಗ್ಯ ಯೋಜನೆಯ ಹಣ ಅಕ್ಕಿ ಹಣನೂ ಕೂಡ ನಿಮಗೆ ಆಗಿರುವಂತದ್ದು. ಸೊ ಏನು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಎಲ್ಲ ಹಣವನ್ನು ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮಗೆ ಏನಾದರೂ ಅಪ್ಡೇಟ್ಗಳು ಇದ್ರೆ ಅಂತಂದ್ರೆ, ಕೆಲವೊಂದಿಷ್ಟು ನಿಮಗೆ ಗೊತ್ತಿರುವಂತಹ ಮಾಹಿತಿಗಳು ಇತ್ತು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ಏನೇ ಸಮಸ್ಯೆಗಳಿದ್ರು ನಮ್ಮ ಹತ್ರ ನೀವು ಹೇಳ್ಕೋಬಹುದು. ಅದಕ್ಕೆ ಒಂದು ನಾವು ಪರಿಹಾರ ಅಂತಂದ್ರೆ ನೀವೇನು ಮಾಡಬೇಕು ಆ ಸಮಸ್ಯೆಗೆ ನಾವು ನಿಮಗೆ ತಿಳಿಸ್ತೇವೆ. ಓಕೆ, ಈ ವಿಡಿಯೋನ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಅಪ್ಡೇಟ್ ಅಲರ್ಟ್ ಕನ್ನಡ ವಾಹಿನಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.